ಕಾರ್ಮಿಕ ಯುವಕರಿಬ್ಬರು ಕೂಲಿ ಕೆಲಸಕ್ಕೆಂದು ತೆರಳುತ್ತಿದ್ದಾಗ ಆಕಸ್ಮಿಕವಾಗಿ ಗುಂಡೇಟು ತಗುಲಿದ ಘಟನೆ ವಿರಾಜಪೇಟೆ ತಾಲೂಕಿನ ಅತ್ತಿಮಂಗಲ ಗ್ರಾಮದಲ್ಲಿ ನಡೆದಿದೆ. 25ರ ಪ್ರಾಯದ ಮಿಟ್ಟು ಮತ್ತು 28ರ ಪ್ರಾಯದ ಸತೀಶ್ ಎಂಬವರು ಗುಂಡೇಟಿಗೆ ಒಳಗಾಗಿದ್ದು ಮಡಿಕೇರಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ದಾರೆ. ಅತ್ತಿಮಂಗಲ ಜಂಕ್ಷನ್ ಬಳಿಯ ಮುಖ್ಯ ರಸ್ತೆಯಲ್ಲಿ ನಡೆಯುತ್ತಿದ್ದಾಗ ಯುವಕರಿಗೆ ಗುಂಡು ಹಾರಿದ ಶಬ್ದ ಕೇಳಿಸಿದೆ. ಅರೆಕ್ಷಣದಲ್ಲೇ ಯುವಕರಿಬ್ಬರ ದೇಹದೊಳಗೆ ಬುಲೆಟ್ಗಳು ಹೊಕ್ಕಿ ರಕ್ತ ಸೂಸಲು ಆರಂಭಿಸಿತು. ಬೆನ್ನು, ಮುಖದ ಭಾಗಕ್ಕೆ ಗುಂಡು ತಗುಲಿದ್ದರಿಂದ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ತಕ್ಷಣ ಯುವಕರನ್ನು ಸ್ಥಳೀಯರು ಆಸ್ಪತ್ರೆಗೆ ದಾಖಲಿಸಿದ್ರು. ಮಿಟ್ಟು ಎಂಬಾತನ ದೇಹಕ್ಕೆ 6 ಬುಲೆಟ್ ಹೊಕ್ಕಿದ್ದು ವೈದ್ಯರು ಕೆಲವು ಬುಲೆಟ್ಗಳನ್ನು ಹೊರತೆಗೆದಿದ್ದಾರೆ. ನರಕ್ಕೆ ಅಪಾಯವಾಗುವ ಸಾಧ್ಯತೆ ಇರೋದ್ರಿಂದ ಕೆಲವನ್ನು ಅಲ್ಲೇ ಬಿಟ್ಟಿದ್ದಾರೆ. ಸತೀಶ್ ಎಂಬಾತನ ಭುಜಕ್ಕೆ 2 ಗುಂಡು ತಗುಲಿದೆ. ಕೆಲಸಕ್ಕೆ ಅಂತ ನಡ್ಕೊಂಡು ಬರ್ತಿದ್ವು. 7 ಕಾಲಿಗೆ ಬೆಳಿಗ್ಗೆ ನಡ್ಕೊಂಡು ಬರ್ತಿದ್ದೆ ಕೆಲಸಕ್ಕೆ ಅತ್ತಿಮಂಗಲ ಜಂಕ್ಷನಲ್ಲಿ. ಏನೋ ಒಂದು ಸಡನ್ ಫೈರ್ ಸೌಂಡ್ ಮಾತ್ರ ಕೇಳ್ತು. ನೋಡಾಗ ಬುಲೆಟ್ಸ್ ಎಲ್ಲ ಬಂದು ಬಾಡಿಗೆ ಬಿತ್ತು. ನಾನು ಅಲ್ಲೇ 3 ವರ್ಷ ತಪ್ಪಿ ಬಿದ್ದೋದು. ಮತ್ತೆ ಕರ್ಕೊಬಂದು ಹಾಸ್ಪಿಟ್ಲ್ ಹಾಕಿದ್ದು ಮಾತ್ರ ಗೊತ್ತಾಗಿದೆ. ಏನಾಗಿದೆ ಅಂತ ಗೊತ್ತಿಲ್ಲ. ಏನೊಂದು ಸೌಂಡ್ ಬಂತು ಅಷ್ಟೇ. ಸಡನ್ ಫುಲ್ ಅಲ್ಲೇ ಹೊಡೆದೇಟಿಗೆ 3 ವರ್ಷ ಬಿದ್ದೋದು. ಅದು ಬೆನ್ನಿಂದಗಡೆ ಮತ್ತು ತಲೆಗೆ, ಕೆನ್ನೆಗೆ ಪೆಟ್ಟಿಗೆ. ನಾನು 3 ಜನ ಹೋಗ್ತಾಯಿದ್ದು. ಒಬ್ಬರು ಹಿಂದ್ಗಡೆ ಇದ್ದರು, ನಾವಿಬ್ಬರ ಜೊತೆಲೇ ಇತ್ತು. ಇಬ್ಬರಳಿಗೆ ಆಗಿದೆ. ಮೇಯ್ನ್ ರೋಡಲ್ಲಿ ನಡ್ಕೊ ಬರ್ತಿದ್ದೆ. ಯಾವ ಕಡೆ ಬರ್ತದೆ ಗೊತ್ತಾಗಿದೆ. ಸೌಂಡ್ ಮಾತ್ರ ಗೊತ್ತಿದೆ. ಆಪ್ರೇಷನ್ ಮಾಡಿದ್ದಾರೆ. ಕೆಲವೊಂದು ನರಕ್ಕೆ ಏಟಾಗುತ್ತೆ ಅಂತ ಬಿಟ್ಟಿದ್ದಾರೆ. ತೆಗಿಯೋಕ್ಕಾಗಿಲ್ಲ. ಒಟ್ಟೆಲ್ಲ ಬೆನ್ನಿಗೆ 5, ಮುಖಕ್ಕೆ 1, ಅವ್ರಿಗೆ 2 ಶೋಲ್ಡ್ರಿಗೆ. ಕೆಲ್ಸಕ್ಕೆ ಹೋಗಿದ್ರು ಸರ್ ಅವಾಗ. ಅದು ಮೊನ್ನೆ ಕೆಲ್ಸಕ್ಕೆ ಹೋಗಿರುವಾಗ ಬೆಳಗ್ಗೆ 7 ಗಂಟೆಗೇನೋ ಹೋಗ್ತಾ ಇದ್ದಿದ್ದಂತೆ. ರೋಡಲ್ಲಿ ಎಲ್ಲ ಹುಡುಗರೆಲ್ಲ ಸೇರ್ಕೊಂಡು ಹೋಗೋತ್ತಿಗೆ ಇವರು ಮುಂದೆ ಹೋಗ್ಬಿಟ್ಟಿದ್ದಾರೆ. ಹುಡುಗರೆಲ್ಲ ಇವರು ಹಿಂದ್ಗಡೆ ಇಬ್ಬರಾಳಾಗಿದ್ದಾರೆ. ಮತ್ತು ಯಾವಾಗಲೂ ತಮಾಷೆ ಹಾಕ್ಕೊಂಡಿರ್ತಾರೆ ಇಬ್ಬರಾಳು. ಹಂಗೆ ಹೋಗೋತ್ತಿಗೆ ಮಗನಿಗೆ ಬೆನ್ನಿಗೆ ಫಸ್ಟ್ ಬಿದ್ದಿದಂತೆ. ಬೀಳುವಾಗ ಇದೇನಾಗ್ತದೆ, ಉರಿ ಆಯ್ತು ಅಂತಂತೇಳಿ ತಿರುಗಿ ನೋಡೋತ್ತಿಗೆ ಇಲ್ಲಿ ಕಣ್ಣತ್ರ ಇಲ್ಲಿಗೊಂದು ಬಿದ್ದಿದೆ. ಈ ಸೈಡ್ಗೆ ಇಲ್ಲಿ ಹಿಂದ್ಗಡೆ 4-5 ಬಿದ್ದುಂಟು ಅವನಿಗೆ. ಅವಾಗ ಬೀಳುವಾಗ ಇನ್ನು ಸಡನ್ ಅಂತ ಬಾಯಿಗಾಗಿ ಬರೋತ್ತಿಗೆ ರಕ್ತ ಎಲ್ಲ ಬಂದ್ಬಿಡ್ತಂತೆ ಬಾಯಲ್ಲಿ. ಬಂದು ತಲೆ ತಿರುಗಿ ಬೀಳುವಾಗ ಅವ್ರಿಗೆ ಗೊತ್ತಾಗಿದೆ ಹುಡುಗರಿಗೆಲ್ಲ. ಮತ್ತೆ ತಗೊಂಡು ಬಂದು ಹಾಸ್ಪಿಟ್ಲಿಗೆ ಹಾಕಿದ್ದಾರೆ. ಮತ್ತೆ ನನಗೆ ಗೊತ್ತಾಗಿದ್ದು ಬೆಳಗ್ಗೆ 7 ಗಂಟೆಗೆ ಆಗಿರೋದು. ಸಾಯಂಕಾಲ 7 ಗಂಟೆ ನಮಗೆ ಗೊತ್ತಾಗಿದ್ದು. ಬಂದು ನಾವಿಲ್ಲಿ ನೋಡೋತ್ತಿಗೆ ಎಲ್ಲ ಆಪ್ರೇಷನ್ ಎಲ್ಲ ಮಾಡಿ ಮಲಗಿಸಿದ್ರು ಅವ್ರನ್ನ. ಇಬ್ರಿಗೂ ಅವನು ಒಟ್ಟಿಗಿದ್ದ ಹುಡುಗನೇ. ಇಬ್ಬರಲ್ಲೂ ಒಟ್ಟಿಗೆ ಕೆಲಸಕ್ಕೆ ಹೋಗ್ತಾ ಇದ್ದಿದ್ದು. ಅವರಿಗೆ 2 ಇಲ್ಲಿ ಕೈಗೆ 1, ಈ ಸಮಕ್ಕೆ 1 ಬಿದ್ದಿದೆ ಅವರಿಗೆ. ಪರವಾಗಿಲ್ಲ. ಇವಾಗ ಆಪ್ರೇಷನ್ ಮಾಡಿ ಡಾಕ್ಟ್ರಲ್ಲಿ ತೆಗ್ದಿದ್ದಾರೆ. 1 ಮಾತ್ರ ಇಲ್ಲಿ ತೆಗಿಯೋಕ್ಕಾಗಲ್ಲ ಅಂತ ಮೂಳೆ ಡಾಕ್ಟ್ರಿಗೆ ಹೇಳಿದ್ದಾರೆ. ಅದು ನಾವು ಈಗಲೇ ಬೇಡ ಅಂತ. ಅವರು ತೆಗೆದ್ರೆ ಅಕಸ್ಮಾತ್ ಎಫೆಕ್ಟ್ರೂ ಆಗ್ತದೆ, ಮತ್ತು ಅದು ಹೇಳೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಗೊತ್ತಿಲ್ಲ ಸರ್, ನಮಗೇನು ಗೊತ್ತಿಲ್ಲ. ನಾನು ಕೆಲ್ಸಕ್ಕೆ ಹೋಗೋದು, ನಾನು ಇಲ್ಲಿರೋದು. ಅವ್ನು ಸಿದ್ದಾಪುರ ಕೆಲ್ಸಕ್ಕೆ ಹೋಗೋದು. ಮಕ್ಕಳೊಟ್ಟಿಗೆ ಅವರೆಲ್ಲ ಒಟ್ಟಿಗೆ ಅಲ್ಲಿ ಕೆಲಸ ಹೋಗೋದು. ಅಲ್ಲಿ ಆಗಿರೋ ಕೆಲಸ ಇದು. ನಮಗೂ ಗೊತ್ತಿಲ್ಲ ಯಾರು ಏನಾಗಿದ್ದು, ಏನಕ್ಕೆ ಆಯಿತು ಅಂತಲೂ ಗೊತ್ತಿಲ್ಲ ನಮಗೆ. ಹಂಗೆ ಸಡನ್ ಅಂತಾಗಿ ಇದಾಗಿದೆ. ಮಾಡ್ತಾಯಿದ್ದಾರೆ, ಪೊಲೀಸೆಲ್ಲ ಮಾಡ್ತಾಯಿದ್ದಾರೆ. ನಾವು ಬೆಳಿಗ್ಗೆ ಕೆಲಸಕ್ಕೆ ಹೋಗ್ತಿದ್ದೋ. ಬೆಳಿಗ್ಗೆ ನಾನಿದ್ದೆ. ಅವರು ಇಬ್ಬರು ಮುಂದೆ ಫ್ರಂಟಲ್ಲಿ ಹೋಗ್ತಿದ್ರು. ನಾನು ಒಂದು 20 ಅಡಿ ದೂರದಲ್ಲಿ ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಾಯಿದ್ದೆ. ಹೋಗೋ ಸಂದರ್ಭದಲ್ಲಿ ಅಲ್ಲಿಂದ ತೋಟದ ಒಳಗಿಂದ ಗುಂಡು ದಾಳಿ ಸೌಂಡ್ ಕೇಳುವಾಗ ಮಿಟ್ಟು ಅನ್ನೋ ಹುಡುಗ ಕೆಳಗೆ ಬಿದ್ದಿದ್ದ. ಆಗ ನಮ್ಮ ಭಾವನದ ಹುಡುಗ ನನ್ನ ಕರೆದ, ಮಾವ ಬೇವ ಅಂತ ಕರೆದ. ನಾನು ಹೋಗಿ ನೋಡೋಷ್ಟರಲ್ಲಿ ಇವ ಬಿದ್ದಿದ್ದಾನೆ. ಬಿದ್ದುವಾಗ ಇವನು ಎದ್ದು ಕೂರಿಸಿದ ಮೇಲೆ ನಾನು ಅಂದ್ರೂ ಯಾರು ಹೊಡೆದಿರ್ಬೇಕಂತ ಒಂದು 2-3 ಗಿಡದ ಒಳಗೆ ಓಡಿ ಹೋಗಿ ನೋಡಿದೆ. ಯಾರು ಪತ್ತೆ ಸಿಕ್ಕಿಲ್ಲ. ಪುನಃ ನಾ ರೋಡಿಗೆ ಬಂದು ಇವ್ರನ್ನ ಎತ್ತುಬಿಟ್ಟು ಗಾಡಿಗೆ ಫೋನ್ ಮಾಡಿ ಹೇಳಿ ಹಾಗೆ ಹಾಸ್ಪಿಟ್ಲಿಗೆ ಕರ್ಕೊಂಬಂದ್ಬಿಟ್ಟು ನಿಮ್ಮ ಮಡಿಕೇರಿ. ನೋಡಿಲ್ಲ ಯಾರು. ಕೂಲಿ ಮಾಡಿ ಜೀವನ ಸಾಗಿಸುತ್ತಿರುವ ಯುವಕರಿಗೆ ಆಕಸ್ಮಿಕ ಗುಂಡೇಟು ಬಿದ್ದಿದ್ದು ಇಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಘಟನೆ ಸಂಬಂಧ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗುಂಡು ಹಾರಿಸಿದವರ ಪತ್ತೆಗೆ ಪೊಲೀಸರು ಶೋಧ ನಡೆಸುತ್ತಿದ್ದಾರೆ.